ಕಾವೇರಿ 244 ಅದನ್ನು ಬಿಟ್ಟ ಮೇಲೆ 83 25 K55 ಆನಂತರ 83 22 ಆಮೇಲೆ 83 33 ಈಗ 30 ಮಾತೀವಿ ಈಗ ಈ ಹೋಸರಿ ಅಂದ್ರೆ ಉದ್ದ ಹಾಕಿದ್ವಿ ಫಸ್ಟ್ ಟೈಮ್ ಉದ್ದ ಹಾಕಿ ಮತ್ತು 83 33 ಬಿತ್ತಿದ್ವಿ ಅದು ಎಕರೆಗೆ 33-34 ಕ್ವಿಂಟಾಲ್ ಉದುರೈತೆ ಅದು ಎಕರೆಗೆ 33-34 ಕ್ವಿಂಟಾಲ್ ಉದುರೈತೆ ಅದು ಈಗ ಕಟಾವ್ ಮಾಡಿ ಎಷ್ಟು ದಿವಸ ಅದು ಕಟಾವ್ ಮಾಡಿ ನೋಡ್ರಿ ಅಲ್ಲಿ ನಾವು ಒಂದೂವರೆ ತಿಂಗಳಾಯ್ತು ಇಲ್ಲಿ ಮಟನು ಮಾರ್ಕೆಟ್ ಇಲ್ಲ ಅಂತೇಳಿ ಸುಮ್ಮನೆ ಹಂಗೆ ಇಟ್ಟಿದ್ವಿ ಈಗ ಮಾರ್ಕೆಟ್ ಬಂದೈತೆ ಅಂತ ಹೇಳಿ ಈಗ ಮಿಷಿನ್ ಹಾಕ್ಸಿದ್ವಿ ನಾವು ಮಾರ್ಕೆಟ್ ಇಲ್ದಾಗ 1700 ರೂಪಾಯಿ ಇದ್ದಾಗ ಹಂಗೆ ಇಟ್ಟಿದ್ವಿ ಈಗ 2000 ಅಂತ ಮಿಷಿನ್ ಹಾಕ್ಸಿ ರಾಶಿ ಮಾಡ್ಸಕತ್ವಿ ನಂತರ ಈ ವರ್ಷ ಮಳೆಗಾಲದಾಗ ಕಂಟಿನ್ಯೂ ಬಂದೈತಿ ನೀರು ಕಟ್ಟೋದಂತ್ರ ಅವಶ್ಯಕತೆ ಇಲ್ಲ ಗೊಬ್ಬರ ಅಂತ 2 ಸರಿ ಹಾಕಿವಿ ನಾವು ಒಂದನೇ ಸರಿ 20-20-0-13 1 ಎಕರೆಗೆ 2 ಒಂದು ಚೀಲ ಯೂರಿಯಾ ಒನ್ ಟೈಮ್ ನೆಕ್ಸ್ಟ್ ಟೈಮ್ 2 ಪ್ಯಾಕೆಟ್ ಯೂರಿಯಾ 3 ಚೀಲ 20-20 ಮಿಕ್ಸ್ ಮಾಡಿ ಕೊಟ್ಟಿವಿ ಪೊಟ್ಯಾಶ್ ಅಂತ ಕೊಟ್ಟಿಲ್ಲ ಪೊಟ್ಯಾಶ್ ಕೊಟ್ಟಿಲ್ಲ ಯೂರಿಯಾ ಕೊಟ್ಟಿವಿ ಮತ್ತು 20-20 ಕೊಟ್ಟಿವಿ ಅಷ್ಟರ ಮೇಲೆ ಬೆಳೆದ್ವಿ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳದ ಗೊಂಡಬಾಳ ಗ್ರಾಮದಲ್ಲಿದ್ದೀನಿ. ಅದು ಹೊಸ ಗೊಂಡಬಾಳ. ಇಲ್ಲೊಬ್ಬ ರೈತರು ಅದರ ಇವರು ಇವತ್ತು ನಾವೇನು ತೋಟದಾಗಿಲ್ಲ ಆದ್ರೆ ಇವತ್ತು ಅವ್ರ ಕಣದ ರಾಶಿ ಮಾಡಿರಲ್ಲ ಆ ರಾಶಿ ಬಳಿನದು ಇವತ್ತು ಮತ್ತು ಅವನ್ನ ಇವತ್ತು ಅವರು ಮಾರಾಟಕ್ಕೆ ಕೊಟ್ಟರೆ ಅವರು ಇವತ್ತು ಯಾವ ಥರ ರೇಟು ಯಾವ ಥರ ಕಟಾವು ಮಾಡಿದ್ರು ಯಾವ ಥರ ಬೆಳೆದ್ರು ಯಾವ ಥರ ಎಷ್ಟು ದಿವಸ ಅವ್ರು ಕಾದ್ರು ಜೊತೆಗೆ ಆಮೇಲೆ ಅದರ ಗೊಬ್ಬರ ನಿರ್ವಹಣೆ ಆಗಿರ್ಬೋದು ಆಮೇಲೆ ಹಿಂದೆ ಯಾವ ಬೆಳೆ ಹಾಕಿದ್ರು ಈಗ ಯಾವ ಬೆಳೆ ಹಾಕಿದ್ರು ಅಂದ್ರೆ ಇದೇ ಕಾವೇರಿ ಕಂಪನಿಯಲ್ಲಿ ಯಾವ ಬೆಳೆ ಹಾಕಿದ್ರು ಅಂತ ಅವ್ರನ್ನ ಕೇಳ್ಕೊಂತ ಅವ್ರ ಹೆಸರೇನು ಅವ್ರು ಯಾವ ಥರ ಮಾಡಿದ್ರು ತಿಳ್ಕೊಂಡು. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸೈಲನ್ ಸಾಬ್ ಅಂತ ಹೇಳ್ರಿ. ಅಣ್ಣ ಈಗ ನೀವು ಮೆಕ್ಕೆಜೋಳ ಎಷ್ಟು ಎಕರೆ ಹೊಲ ತಿಂದಿರಿ? ನಾವು 4 ಎಕರೆ ಬಿತ್ತೀವಿ ರೀ ಸರ್. 4 ಎಕರೆ ಯಾವುದು ಇದು 83-39 4 ಎಕರೆ 7 ಪ್ಯಾಕೆಟ್ ಬಿತ್ತೀವಿ ರೀ. 7 ಪ್ಯಾಕೆಟ್ ಅಂದ್ರೆ ಎಕರೆಗೆ ಎಷ್ಟು ಬಂದಾಗೈತೆ? ಎಕರೆಗೆ ಕಾಟ ಮಾಡಾಕೈತೆ ಈ ಕಾಟ ಮಾಡಿದ್ರೆ ಎಕರೆಗೆ 1.5 ಪ್ಯಾಕೆಟ್ ಆಗುತ್ತೆ. ಇಲ್ಲ ಎಕರೆಗೆ 2 ಪ್ಯಾಕೆಟ್ ಲೆಕ್ರಿ ನಾವು ಒಟ್ಟು ಅದು 8 ಪ್ಯಾಕೆಟ್ ಹೋಗ್ಬೇಕಾಗಿತ್ತು. 8 ಪ್ಯಾಕೆಟ್ ಹೋಗಲಿಲ್ಲ, ಅದು ಒಂದು ಸ್ವಲ್ಪ ಉಳಿದಿದ್ವು. ನಮ್ಮ ಲೆಕ್ಕಕ್ಕೆ ಒಂದು 7.5 ಪ್ಯಾಕೆಟ್ ಹೋಗೈತಿ. ಈಗ ಕಾಟ ಮಾಡಿದ್ರೆ ಏನಂತ ಗೊತ್ತಾಗುತ್ತೆ ಅದು. ಈಗ ಕಟಾವು ಮಾಡಿ ಎಷ್ಟು ದಿವಸ ಅದು? ಕಟಾವು ಮಾಡಿ ನೋಡ್ರಿ ಅಲ್ಲಿ ನಾವು ಒಂದೂವರೆ ತಿಂಗಳಾಯ್ತು. ಇಲ್ಲಿ ಮಟನು ಮಾರ್ಕೆಟ್ ಇಲ್ಲ ಅಂತೇಳಿ ಸುಮ್ಮನೆ ಹಂಗೆ ಇಟ್ಟಿದ್ವಿ. ಈಗ ಮಾರ್ಕೆಟ್ ಬಂದೈತೆ ಅಂತ ಹೇಳಿ ಈಗ ಮಿಷಿನ್ ಹಾಕ್ಸಿದ್ವಿ. ನಾವು ಮಾರ್ಕೆಟ್ ಇಲ್ದಾಗ 1700 ರೂಪಾಯಿ ಇದ್ದಾಗ ಹಂಗೆ ಇಟ್ಟಿದ್ವಿ. ಈಗ 2000 ಅಂತ ಮಿಷಿನ್ ಹಾಕ್ಸಿ ರಾಶಿ ಮಾಡ್ಸಕತ್ವಿ. ಇವತ್ತು ರಾಶಿ ಕಾಟ ಮಾಡಾಕತ್ತೀವಿ. 2000 ಚಿಲ್ಲರೆ ಕೊಟ್ಟಿವಿ. 2000 ಚಿಲ್ಲರೆ ಕೊಟ್ಟಿರಿ. ಆಮೇಲೆ ತಾಳ್ಮೆಯಿಂದ ಕಾದೇರಿ? ತಾಳ್ಮೆಯಿಂದ ಕಾದೇವ್ರಿ. ನಾವು ಕಟಾವು ಮಾಡಿಸಿ ಈಗಾಗಲೇ ಒಂದೂವರೆ ತಿಂಗಳಾಯ್ತು. ಒಂದೂವರೆ ತಿಂಗಳಾಯ್ತು. ರೇಟ್ ಬರಲಿ ಅಂತ ಕಾದ್ರೆ? ರೇಟ್ ಬರಲಿ ಅಂತ ಕಾದ್ವಿ. ರೇಟ್ ಇದ್ದಿಲ್ಲಲ್ಲ ಅಣ್ಣ. ಈಗ ನೀವು ಎಕರೆ 2 ಪಾಕೆಟ್ 8339 ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದು ನಾವು ಮೊದಲು ಹೊಲ ಹೆಂಗೆ ತಯಾರು ಮಾಡಿದ್ರಿ, ಹೆಂಗೆ ಬಿತ್ತನೆ ಮಾಡಿದ್ರಿ? ಇಲ್ಲ, ನಾವು ಪ್ರತಿ ಸರಿನೂ ಹೆಂಗೆ ಮಾಡಬೇಕಾಗಿತ್ತು ಆ ಪ್ರಕಾರ ಮಾಡಿದ್ವಿ ರೀ. ಪ್ರತಿ ಸರಿನೂ ಹೋದ ಸರಿನೂ 83-33 ಬಿತ್ತಿದ್ವಿ ನಾವು ಇದೇ ಕಂಪ್ನಿದ. ಈ ಹೋಸರಿ ಅಂದ್ರೆ ಉದ್ದ ಹಾಕಿದ್ವಿ ಫಸ್ಟ್ ಟೈಮ್ ಉದ್ದ ಹಾಕಿ ಮತ್ತು 83-33 ಬಿತ್ತಿದ್ವಿ. ಅದು ಎಕರೆಗೆ 33-34 ಕ್ವಿಂಟಾಲ್ ಉದುರೈತೆ ಅದು ಎಕರೆಗೆ 33-34 ಕ್ವಿಂಟಾಲ್ ಉದುರೈತೆ ಅದು. ಹೌದ್ರಿ? ಹೊಳ್ಳಿ ಬೀಜ ತರಕ್ಕೆ ಹೋದಾಗ ಕಾವೇರಿ ಕಂಪ್ನಿ ಅವರು ಅದಕ್ಕಿಂತ ಇದು ಸ್ಟ್ಯಾಂಡರ್ಡ್ ಐತೆ ಅಂತ ಹೇಳಿದ್ರು. ಮತ್ತೆ ಸ್ಟ್ಯಾಂಡರ್ಡ್ ಐತೆ ಅಂತ ಹೇಳಿದಾಗ ನಾವು 83-39 ಐತೆ ಅಂತ ಹೇಳಿದ್ರು. 83-33 ತಗೊಂಬಂದಿವಿ ನಾವು. ತಗೊಂಬಂದು ಮತ್ತು ಅದನ್ನು ಬಿತ್ತೀವಿ. ಅದ್ರದ್ದು ಇಳುವರಿ ಏನು ಗೊತ್ತಿಲ್ಲ. ಈಗ ಆಲ್ರೆಡಿ ಪ್ರಾಜೆಕ್ಟ್ನು 83-22 ಆಲ್ರೆಡಿ ಬೆಳೆನೂ ಐತಿ ನಮ್ದು. 15 ಪ್ಯಾಕೆಟ್. ನೀವು ಮತ್ತೊಂದು 15 ಪ್ಯಾಕೆಟಿಂದ ಐತಿ. 15 ಪ್ಯಾಕೆಟಿಂದ 83-22 ಬೆಳೆ ಐತಿ. ಈಗ ಒಂದು 25 ದಿವಸದ ಬೆಳೆ ಐತಿ. ಇನ್ನು ಇಲ್ಲಿಂದ ಮುಂದೆ ಅದನ್ನು ಅದು ಬೆಳವಣಿಗೆ ಮಾಡ್ಕೋಬೇಕು ನಾವು. ಯಾವ ಥರ ನೀವು ರೆಡಿ ಮಾಡಿದ್ರಿ, ಬಿತ್ತಿದ್ರಿ, ಹೆಂಗೆ ಗೊಬ್ಬರ ಹಾಕ್ಯಂಡ್ರಿ, ಹೆಂಗೆ ನೀರು ಕಟ್ತೀರಿ? ನಾವು ನೋಡ್ರಿ ಫಸ್ಟ್ ಟೈಮು ನೀರು ಕಟ್ಟೋದಂತ್ರ ಈ ವರ್ಷ ಮಳೆಗಾಲದಾಗ ಕಂಟಿನ್ಯೂ ಬಂದೈತಿ. ನೀರು ಕಟ್ಟೋದಂತ್ರ ಅವಶ್ಯಕತೆ ಇಲ್ಲ. ಗೊಬ್ಬರ ಅಂತ 2 ಸರಿ ಹಾಕಿವಿ ನಾವು. ಒಂದನೇ ಸರಿ 20-20-0-13 1 ಎಕರೆಗೆ 2 ಒಂದು ಚೀಲ ಯೂರಿಯಾ ಒನ್ ಟೈಮ್. ನೆಕ್ಸ್ಟ್ ಟೈಮ್ 2 ಪ್ಯಾಕೆಟ್ ಯೂರಿಯಾ 3 ಚೀಲ 20-20 ಮಿಕ್ಸ್ ಮಾಡಿ ಕೊಟ್ಟಿವಿ. ಪೊಟ್ಯಾಶ್ ಅಂತ ಕೊಟ್ಟಿಲ್ಲ ಪೊಟ್ಯಾಶ್ ಕೊಟ್ಟಿಲ್ಲ ಯೂರಿಯಾ ಕೊಟ್ಟಿವಿ ಮತ್ತು 20-20 ಕೊಟ್ಟಿವಿ. ಅಷ್ಟರ ಮೇಲೆ ಬೆಳೆದ್ವಿ. ಮತ್ತು ರೋಗ ನಿರ್ವಹಣೆ ಏನು? ರೋಗ ನಿರ್ವಹಣೆಗೆ ಇವತ್ತು ಕಾಮನ್ ಆಗಿ ಪುಡಿ ಹಾಕೋದು ಬಂದೈತಿ. ಪುಡಿ ಹಾಕ್ತೀವಿ ಎಲ್ಲ. ಮತ್ತು ಅದನ್ನೇನು ಮಾಡ್ಬೇಕಲ್ಲ ಮಾಡೀವಿ ಎಷ್ಟು. ಮತ್ತು ಅದಕ್ಕಂತನೇ ಬೇರೆ ಪ್ರೈವೇಟ್ ಹೆಚ್ಚಿಗೆ ಏನು ಮಾಡಿಲ್ಲ ನಾವು. ಅದಕ್ಕೆ ಆಗಲೇ ಮಾಡ್ಬೇಕಂತ ಏನು ಮಾಡಿಲ್ಲ. ನಾವೇನು ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ ಹಂಗೆ ಮಾಡೀವಿ. ಲದ್ದಿಗಳ ನಿಯಂತ್ರಣ ಹೆಂಗೆ ಮಾಡ್ಬೇಕು ಹಂಗೆ ಮಾಡೀವಿ. ಅದು ಹೆಚ್ಚಿನ
ಅತಿ ದುಡ್ಡು ಖರ್ಚು ಮಾಡಿ ಬೆಳಿಬೇಕಂತ ಏನು ಮಾಡಿಲ್ಲ ವರ್ಷ ಪ್ರತಿ ವರ್ಷ ಹೆಂಗೆ ಮಾಡ್ಬೇಕು ಹಂಗೆ ಮಾಡೀವಿ. ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ನಾವು ಕಳೆನಾಶಕ ಹೊಡಿತೀವಿ. ಕಳೆ ಒಂಥರ ತಗಸೇ ಇಲ್ಲ. ಅಲ್ಲಿ 6 7 ವರ್ಷ ಆಯ್ತು ಕಳೆ ಕಾಳಂತ್ರ ಹೊಲ್ದಾಗ ಹೋಗೇ ಇಲ್ಲ. ಹೋಗೇ ಇಲ್ಲ. ಎಷ್ಟು ಬೇರೆ ಹೊಡ್ಕೊಂತೀರಿ? ಒಂದು ಸರಿ ಹೊಡಿತೀವಿ. ಒಂದೇ ಸರಿಗೆ ಕ್ಲಿಯರ್ ಆಗುತ್ತೆ. ಯಾವ್ದು ಹೊಡೆದಿತ್ತು? ಅದು ಲಾಡಿಸ್ ಅಂತ ಅಲ್ಲಲ್ರಿ, ಸ್ಟೋರಿ ಅಂತ ಬಂದಿತ್ತು, ಅದು ನೋಡ್ತೀವಿ. ಈಗ 3 ಹಾಕಿದ್ರೆ ಅವಾಗ 33 ಕ್ವಿಂಟಲ್ ಅಂದ್ರೆ ಅದು ಕಬ್ಬು ಹಾಕಿದ್ವಲ್ಲ ಇತ್ತು. ಕಬ್ಬು ಹಾಕಿ ಅದು ಅವಾಗ ಕಬ್ಬದಾಗ 42 ಕ್ವಿಂಟಲ್ ಉದ್ರಿ. ಅದಕ್ಕೆ 42 ಕ್ವಿಂಟಲ್ ಉದ್ರೈತಿ ಕಬ್ಬು ಹಾಕಿ ತೆಗೆದ ವರ್ಷ. ನೆಕ್ಸ್ಟ್ ಮಳೆ ವರ್ಷ ಮತ್ತೆ ಉದ್ದಾಗಿ ಬೆಳೆದಾಗ 33-32 ಕ್ವಿಂಟಲ್ ಉದ್ರೈತಿ. ಮತ್ತು ಈಗ ನೆಕ್ಸ್ಟ್ ಇದಕ್ಕಂತ್ರ ಏನಿಲ್ಲ, ಕಬ್ಬು ಏನೂ ಇಲ್ಲ, ಮತ್ತು ಉದ್ದೂ ಬಿತ್ತಿ ಒಳ್ಳೆ ಸೀದಾ ಮೆಕ್ಕೆಜೋಳ ಬಿತ್ತೀವಿ. ಈಗ ಅದು ಏನಾಗುತ್ತೆ ತೂಕ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು. ಅಂದ್ರೆ ನೀವು ಯಾವಾಗಲೂ ಬಿತ್ತನೆ ಮಾಡ್ಬೇಕಾದ್ರೆ ಕಾಲುವೆ ಮಾಡ್ಕೊಂತೀರಿ? ಕಾಲುವೆ ಮಾಡ್ಕೊಂತೀವಿ. ಉದ್ದರಾಗಲಿ ಹೆಸರಲ್ಲಿ ಕಾಲುವೆ ಮಾಡ್ತಿರ್ತೀವಿ ನಾವು. ಅಂದ್ರೆ ಮತ್ತೆ ಹಾಕಿದೊಳಕ್ಕೆ ಹಾಕಿದ್ರೆ ಸರಿಗೆ ಆಗಲ್ಲ ಅಂತ. ಎಷ್ಟು ನಿರೀಕ್ಷೆ ಇಟ್ರಿ? ಯಾವ್ದು ಇದು? ಎಷ್ಟು ನಿರೀಕ್ಷೆ ಇಟ್ರಿ 4 ಎಕರೆಗೆ? ಈ 3.5 ಎಕರೆಗೆ ಹೊಲಕ್ಕೆ ಎಷ್ಟು ನಿರೀಕ್ಷೆ ಇಟ್ರಿ? ಕ್ವಿಂಟಲ್ ಈಗ ಗೊತ್ತಾಗತ್ತೆ. ಈಗ ತೂಕ ಮಾಡಿದ್ರೆ ಈ 30 ಬರ್ತೋ 35 ಬರ್ತೋ. ಈಗ ರಾಶಿ ಮೇಲೆ ಹೇಳೋಕ್ಕಾಗಲ್ಲ. ಈಗ ಒಂದು ಪ್ಯಾಕೆಟ್ ನೋಡಿದ್ರೆ ಅರ್ಧ ಪ್ಯಾಕೆಟ್ ಸಾಕ್ರಿ, ಒಂದು 50 kg ಆಗತ್ತೆ. ತೂಕ ಬರ್ತಾವ ಅಂತೀರಾ? ಬರ್ತೈತಿ. ತೂಕ ಬರ್ತದೆ. ಇದಕ್ಕೇನು ತೂಕ ಬರ್ಬೇಕಂತ ಏನು ಮಾಡಿಲ್ಲ. ಪೊಟ್ಯಾಶ್ ಏನು ಹಾಕಿಲ್ಲ. ನಾವೇನು ಬೆಳಿಬೇಕಾಗಿತ್ತು ಹಂಗೆ ಬೆಳೆದ್ವಿ. ನಾವು ಅವಾಗ ಏನೋ ಅಂತಿದ್ರಿ ಗೊಂಡವಾಳ ತವ್ರ ಮನೆ ಏನೋ ಅಂತ. ಹೌದು, ಕಾವೇರಿಗೆ ಗೊಂಡವಾಳ ತವ್ರ ಮನೆ ಅಂದ್ರೆ 83-22 ನಾವು ಕಂಟಿನ್ಯೂ ಹಾಕ್ಯಂತ ಇದೀವಿ. 83-22 ಆಮೇಲೆ 25 ಫಸ್ಟು ನಮ್ಮದು ಇದು ಕಾವೇರಿ 244 ಅದನ್ನು ಬಿಟ್ಟ ಮೇಲೆ 83 25 K55 ಆನಂತರ 83-22 ಆಮೇಲೆ 83-33 ಈಗ 30 ಮಾಡ್ತೀವಿ. ಈಗ ಎಷ್ಟು ವೆರೈಟಿ ಆದ್ರು ನಿಮ್ಮ ಹತ್ರ? ಈಗ ನಮ್ಮ ಹತ್ರ ಅಷ್ಟು ಹಾಕಿವಿ ನಾವು. 244 ಆಯ್ತು. ಪ್ರತಿ ವರ್ಷ ನಾವು ಒಂದೊಂದು ಕಂಪ್ನಿ ಅದೇ ಕಂಪ್ನಿಯಾಗ ನಾವು ನಂಬರ್ ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಸರ್ ಯಾವ್ದು ಅಪ್ಡೇಟ್ ಇದು ಸರ್ ಅಂತ ಅಲ್ರಿ, ನಾವು ಕಂಪ್ಲೀಟ್ ಬೀಜ ತರಕ್ಕೆ ಹೋದಾಗ ಕಂಪ್ನಿಯವ್ರನ್ನ ಒಂದ್ಸಲ ವಿಚಾರ ಮಾಡ್ತೀವಿ. ಅಲ್ಲಿ ಈ ವರ್ಷ ಯಾವ್ದಾರ ಹೊಸ ವೆರೈಟಿ ಕೊಟ್ರಿಯಪ್ಪ ನೀವು ಅಂತೇಳಿ, ಇದು ಬಂದೈತಿ ಚೆನ್ನಾಗಿ ಯಾಕಂತಾರೆ ಅದನ್ನ ಹಾಕ್ತಿರ್ತಾವೆ. ಈ ನೆಕ್ಸ್ಟ್ ಹೊಸದು ಯಾವ್ದು ಏನೋ ಅದು ಈಗ ಸರ್ ಒಂದು ಯಾವ್ದು ಬೇರೆ ಹೇಳಿದ್ರು, ಅದು ರಿಲ್ಯಾಕ್ಸ್ ಆಮೇಲೆ ಸಲ್ಮ್ಯಾಕ್ಸ್ ಅಂತೇಳಿ ಎರಡೂ ಹೇಳಿದ್ರು. ನಾವು ಮೊನ್ನೆ ಗೊತ್ತಾಗಲಿಲ್ಲ 83-22ಕ್ಕೆ ಸಲ್ಮ್ಯಾಕ್ಸ್ ತರಬೇಕಂತ ವಿಚಾರ ಮಾಡೀವಿ. ಈಗಿನ್ನೂ ಹೊಲ ಬಿತ್ತದೈತಿ, ಸಲ್ಮ್ಯಾಕ್ಸ್ ತರಬೇಕಂತ ವಿಚಾರ ಮಾಡೀವಿ. ಈಗ ಬೇರೆ ರೈತರು ಯಾವ ಥರ ಪ್ರಿಪ್ರೇಷನ್ ಆಗೋದು ಈ ಥರ ಇನ್ನು ಬೆಳೆ ಅಂದ್ರೆ ನೀವು ಬರೀ ಗೊಂಡವಾಳವ್ರಿಗೆ ಅಷ್ಟೇ ತವ್ರ ಮನೆ ಆಗೋದಲ್ಲ, ಇನ್ನೊಂದು ಊರಿಗೆ ತವ್ರ ಮನೆ ಆಗೋಕ್ಕೆ ಕಾವೇರಿ ಕಂಪ್ನಿ ಯಾವ ಥರ ರೆಡಿ ಮಾಡ್ತೀವಿ? ಹಾಕಿದ್ರೆ ಅಲ್ಲ ಭಾಳ ಕಡೆಗೆ ಐತ್ರಿ, ಆದ್ರೆ ನಮಗೆ ಗೊತ್ತಿರೋದಂತ್ರ ನಮ್ಮದು ಅಷ್ಟೇ ಗೊತ್ತು. ಯಾಕಂದ್ರೆ ನೀವು ಅಷ್ಟೇ. ಹೌದು, ನಮ್ಮ ಹೊಲ ಭಾಳ ಅದಾವು. ನಾವು ಬೇರೆ ಕಡೆ ವಿಚಾರನೂ ಮಾಡಂಗಿಲ್ಲ ರೀ. ನಾವು ಮಂದಿ ಹೊಲ ಮಾಡೀವಿ, ನಮ್ಮ ಹೊಲ ಅಂತ ಇಲ್ಲ. ನಾವು ಹೊಲ ಅಲ್ರಿ, ನಮ್ದು ಹೊಲ ಅಲ್ಲ. ನಾವು ಮಂದಿ ಹೊಲ ಕೋರ್ ಮಾಡಿ ಬಾಳೆ ಮಾಡ್ತೀವಿ. ಅದು ಹೆಂಗೆ ಅವ್ರು ಕೊಡ್ತೀರಿ? ನಮಗೆ ಅನುಕೂಲ ಆಗುತ್ತೆ ರೀ. ಅಲ್ರಿ ಅವ್ರಿಗೆ ಹೆಂಗೆ ಎಕರೆಗೆ ಹೆಂಗೆ ಕೊಟ್ಕೊಂಡು ಹೋಗ್ತೀವಿ? ನಾವು ಕೋರ್ ಮಾಡ್ಕೊಂತೀವಿ ರೀ. ಅಂದ್ರೆ 50-50 ಕೋರ್ ಮಾಡ್ಕೊಂತೀವಿ. ಓ, ನಿಮ್ಮ ಬಂದ ಲಾಭದಲ್ಲಿ ಅವ್ರೆಲ್ಲ 50? ಹೌದು, ಕೋರ್ ಮಾಡ್ತೀವಿ. ನೀವು ಅವ್ರು ಒಬ್ಬ ಕೋರ್ ಮಾಡ್ತೀವಿ ರೀ. ಪ್ಯಾಕೆಟ್ ಫುಲ್ ತುಂಬಿದ್ರೆ 65 kg ಬರ್ತೀರಿ. ಅದು 65-68 ಮಟ್ಟ ಬರ್ತೈತಿ ಒಂದು ಪ್ಯಾಕೆಟ್. ಈಗ ಅವರು 50 kg ಲೆಕ್ಕಕ್ಕೆ ನಾವು ತೂಕ ಕೊಟ್ಟು 5 kg ತೂಕ ಮಾಡಕತ್ತೀವಿ. 5 kg ಹಂಗಂದ್ರೆ ಒಂದು ನೀವು ಮಾರ್ಕೆಟ್ಗೆಲ್ಲ ಇಲ್ಲೇ ಕೊಡೋದ್ರಿಂದ ನೀವು 50 kg ಬರ್ತೀವಿ. 50 kg ಬರ್ತೀವಿ ನಾವು. ಇಲ್ಲೇ ನಮ್ಮೂರಾಗ ಖರೀದಿ ಕೊಡ್ತೀವಲ್ರಿ, ಇಲ್ಲೇ ಖರೀದಿಗಾರ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಕೊಡ್ತೀವಿ. ಈಗ ನೀವೇನು ಇದಕ್ಕೆ ಸಗಣಿ ಗೊಬ್ಬರ ಹಾಕ್ತೀವಿ ರೀ. ನಮ್ಮ ದನ ಅದಾವು. ನಾವು ಸಗಣಿ ಗೊಬ್ಬರ ಕಾಯಲ್ಲೇ ದನ ಕಟ್ಟಿವಿ. ಎಷ್ಟು ಅದಾವೆ? ನಮ್ಮ 2 ಆಕಳು ಅದಾವ ರೀ. ಮೊದಲು 4 ಇದ್ವು, 2 ತೆಗೆದಿವಿ, 2 ಅದಾವು. ಸಗಣಿ ಸಲುವಾಗಿ ನಾವು ದನ ಕಟ್ತೀವಿ. ಲಾಭ ಹೈನುಗಾರಿಕೆ ಲಾಭದ ಸಲುವಾಗಿಂತ ಸಗಣಿ ಸಲುವಾಗಿ ಭಾಳ ಐತೆ ನಮಗೆ. ಸಗಣಿ ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕಲೇಬೇಕು. ಗಾಡಿ ಹಾಕ್ತೀರಿ ನೀವು ಒಂದು ವರ್ಷಕ್ಕೆ? ಪ್ರತಿ ವರ್ಷನೂ ಅದೇ ಹೊಲಕ್ಕೆ ಹಾಕಲ್ರಿ. ಈ ವರ್ಷ ಈ ಹೊಲಕ್ಕೆ ಹಾಕಿದ್ರೆ ನೆಕ್ಸ್ಟ್ ಮುಂದೆ ವರ್ಷಕ್ಕೆ ಇನ್ನೊಂದು ಹೊಲಕ್ಕೆ ಹಾಕ್ತೀವಿ. ಒಟ್ಟು 2 ವರ್ಷಕ್ಕೆ ಒಂದ್ಸಲ ಹಾಕಿ ಹಾಕ್ತೀವಿ. 2 ವರ್ಷಕ್ಕೆ ಒಂದ್ಸಲ ಹಾಕ್ತೀವಿ. ಎಕರೆಗೆ 6 ಗಡೆ ಹಾಕ್ತೀವಿ. ಎಕರೆಗೆ 6 ಗಡೆ ಹಾಕ್ತೀರಿ? ಎಕರೆಗೆ 6 ಗಡೆ ಹಾಕ್ತೀವಿ. ಇದು ಬಿಟ್ಟರೆ ಮತ್ತೆ ಯಾವ್ದಾರ ಬೇರೆ ಯಾವ್ದು ಹಾಕಲ್ರಿ. ಏನು ಹಾಕಲ್ಲ. ಈ ಸಗಣಿ ಗೊಬ್ಬರ ಹಾಕ್ಯಂತ ಹೋಗ್ತೀವಿ. DAP ಗೊಬ್ಬರ ಹಾಕ್ತೀವಿ, ಬಿತ್ತೀವಿ. ಮತ್ತು ಒಳ್ಳೆ ವೀರ್ಯ 20 ಮೊದಲಂತ್ರ ಪೊಟ್ಯಾಸ್ ಹಾಕ್ತಿದ್ವಿ. ಈಗ ಪೊಟ್ಯಾಸ್ ಖರೀದಿ ಮಾಡಿ ಹಾಕಂತ ನಮ್ಮ ಹತ್ರ ಚೇತಿನೂ ಇಲ್ಲ. ನಾವು ಕೋರ್ ಮಾಡಿದಾಗ ಗೀಟೂ ಗಿಟ್ಟಂಗಿಲ್ಲ. 2000 ರೂಪಾಯಿ ಒಂದು ಚೀಲ ನಮಗೆ ಪೊಟ್ಯಾಸ್ ಇದ್ದಾಗ ಅದು ನಾವು ಬಿತ್ತಿದ ಬೆಳೆಗೆ ಖರ್ಚು ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭನೂ ಸಿಗಲ್ಲ. ಯಾಕಂದ್ರೆ ಕೋರ್ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ.
ನಾವು ಹಂಗಾಗಿ 20 ಯಾವ್ದು ಕಮ್ಮಿ ಗೊಬ್ಬರ ಇರ್ತೈತಿ. ಮಾತ್ರ 20-20ರಲ್ಲಿ ಪೊಟ್ಯಾಶ್ ಇದ್ದೇ ಇರ್ತಲ್ಲ ಪೊಟ್ಯಾಶ್ ಇರ್ತಾ ಅಂತ ಹೇಳ್ತಾರ, ಆದ್ರೆ ಇರ್ತೈತೆ ಬಿಡ್ತೈತೆ ಅವ್ರಿಗೆ ಗೊತ್ತು. ಅದು 20-20-0-13 ಅಂದ್ರೆ 3% ಇರ್ತೈತೆ ಅಂತ ಲೆಕ್ಕ ಇರ್ತೈತಿ. 20% ಇರ್ತಾರೆ. ಅದು ಆದ್ರೆ ನಾವು ಕಂಟಿನ್ಯೂ ಅದು ದುಬಾರಿ ಗೊಬ್ಬರ ಹಾಕಿದ್ರೆ ನಮಗೆ ಬದುಕಕ್ಕಾಗಲ್ಲ. ನಾವು ಕೋರ್ ಮಾಡಿ ಕೋರ್ನರಿಗೆ ಅರ್ಧ ಕೊಟ್ಟು ನಮಗೆ ಲಾಭ ಏನು ಸಿಗಲ್ಲ ಅಂತ ನಾವು ಮಾಡಲ್ಲ. ಆದ್ರೆ ಇದನ್ನ ಕಟಾವ್ ಮಾಡಿ 3 ತಿಂಗಳು 1.5 ತಿಂಗಳು ತಡೆದ್ರೆ ಇವಾಗ ರೇಟ್ ಬಂದೈತಿ, ಹೆಂಗೆ ಅನ್ಸುತ್ತೆ? ಈಗ ರೇಟ್ 1700 ಕೊಟ್ಟಿದ್ರೆ ನಮ್ಗೆ ಕಟಾವ್ ಮಾಡೋದು ಕೂಲಿಗೆ ಆಳಿಗೆ ಇಕ್ಕಿದ್ದಿಲ್ಲ, ಹಂಗಾಗಿ ಇಲ್ಲಿ ಮಟ್ಟ ಇಟ್ಟಿವಿ. ಅದ್ರ ಸಂಬಂಧ ಇಟ್ಟಿವಿ ನಾವು. ಅದಕ್ಕಾಗಿ ತಡೆದ್ವಿ, ಕೋರ್ ಮಾಡೀವಿ. ಆಳಿಗೆ ಇಟ್ಟು ಹೋತು, ಹೊಲ್ದಾರಿಗೆ ಇಷ್ಟು ಹೋತು ಅಂದ್ರೆ ನಮಗೇನು ಸಿಗಲ್ಲ ಅಂತ ಹೇಳಿ ನಾವು ಇಲ್ಲಿ ಮಟ್ಟ 1.5 ತಿಂಗಳು ಕಾದಿವಿ. ಇನ್ನೂ ಸ್ವಲ್ಪ ರೇಟ್ ಡೌನ್ ಆಗಿದ್ರೆ ಇನ್ನೂ ಏನು ಸಿಗ್ತಿದ್ದಿಲ್ಲ ನಮ್ಗೆ. ಒಳ್ಳೆ ವಾಪಸ್ ಏನು ಇಳಿದಿದ್ರೆ ಕಡಿಮೆ ಆಗಿದ್ರೆ ಮತ್ತೆ ಏನು ಸಿಗ್ತಿದ್ದಿಲ್ಲ. ನಾವೇನೋ 4 ರೂಪಾಯಿ ಸಿಗುತ್ತಂತ 1.5 ತಿಂಗಳ ಕಾದಿವಿ. ಅದಕ್ಕೆ ಒಂದು ಸಾರ್ಥಕ ಆಗೈತಿ. ಖುಷಿ ಆಗೈತಿ. ನೋಡ್ರಿ ಸ್ನೇಹಿತರೆ, ಇವತ್ತು ಈ ರೈತರೇ ನಮ್ಮ ಗೊಂಡಬಾಳ ರೈತರು, ನಮ್ಮದು ಏನಿದ್ರು ಗೊಂಡಬಾಳ ಅಂದ್ರೆ ಕಾವೇರಿ ಕಂಪ್ನಿಯೇ ನಮ್ಮದು ತವ್ರ ಮನೆ ಅಂತ. ಅಂದ್ರೆ ಇಲ್ಲಿ ಸಾಕಷ್ಟು ಬೆಳೆಗಳನ್ನು 8322 ಆಗಿರ್ಬೋದು, 8339 ಆಗಿರ್ಬೋದು, 8333 ಆಗಿರ್ಬೋದು. ಈಗ ನಾವು ನೆಕ್ಸ್ಟ್ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳ್ತಾರೆ. ಮತ್ತು ಜೊತೆಗೆ ಇವತ್ತು ನಾನು ಅವರು ತೋಟಕ್ಕೆ ಇಲ್ಲ, ಅವ್ರ ಕಣದಲ್ಲೇ ಇವತ್ತು ಅವರು ಕಟಾವು ಮಾಡೋದು ಜಾಗದಲ್ಲಿ ಐತಿ. ಒಳ್ಳೆ ಕಾಳು ಐತಿ, ಒಳ್ಳೆ ಕಲರ್ ಐತಿ. ಜೊತೆಗೆ ಒಂದು ಅರ್ಧ ಪ್ಯಾಕೆಟ್ಗೆ 50 kg ಬತ್ತಿ ಅವರು ಇವತ್ತು ಮಾಡಕತ್ತಾರೆ. ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ನಮಗೆ ಚೆನ್ನಾಗೈತಿ. ಈ ಮಾಹಿತಿ ಏನಕ್ಕೆ ಇಷ್ಟ ಅಂದ್ರೆ